ಹಾಯ್ ಫ್ರೆಂಡ್ಸ್, ಬಿಸೆ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಯೂನಿಟ್ ಯಾವುದು, ಡೇಟಾ ನಾರ್ಮಲೈಸೇಷನ್. ಸೊ ಡೇಟಾ ನಾರ್ಮಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಯೂನಿಟ್ ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ಕ್ಡ್, ವಾಟ್ ಈಸ್ ನಾರ್ಮಲೈಸೇಷನ್ ಅಂಡ್ ಎಕ್ಸ್ಪ್ಲೇನ್ 2NF, 3NF or 1NF. ಸೊ ಯಾವ ರೀತಿ ಕೇಳ್ತಾರ, ಡಿಫೈನ್ ನಾರ್ಮಲೈಸೇಷನ್ ಅಂತ ಕೇಳ್ಬೋದು ಅಥವಾ ವಾಟ್ ಈಸ್ ನಾರ್ಮಲೈಸೇಷನ್ ಅಂತ ಕೇಳಿ ಇದ್ರ ಮುಂದೆ ಎಕ್ಸ್ಪ್ಲೈನ್ 1NF ಅಂತ ಕೇಳ್ಬೋದು, 2NF ಆದ್ರೂ ಕೇಳ್ಬೋದು, 3NF ಆದ್ರೂ ಕೂಡ ಕೇಳ್ಬೋದು. ಸೊ ಪ್ರೀವಿಯಸ್ ಇಯರ್, ಲಾಸ್ಟ್ ಇನ್ ಪ್ರೀವಿಯಸ್ ಇಯರ್ ಇದಿತ್ತಲ್ಲ, ಅಲ್ಲಿ ಏನ್ ಕೇಳಿದ್ರು 2NF ಅಂತ ಕೇಳಿದ್ರು. 2NF ಅಂತಂದ್ರೆ ಸೆಕೆಂಡ್ ನಾರ್ಮಲೈಸೇಷನ್ ಫಾರ್ಮ್ ಅಂತ ಅರ್ಥ. ಎಕ್ಸ್ಪ್ಲೇನ್ ಅನೋಮಲೈಸ್ ಇನ್ ರಿಲೇಶನಲ್ ಡೇಟಾಬೇಸ್ ಡಿಸೈನ್. ಸೊ ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅನೋಮಲೈಸ್ ಅಂದ್ರೆ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿಸೈರಬಲ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಾಕ್ಷನ್. ಸೊ ಯಾವ್ಯಾವ ಡಿಸೈರಬಲ್ ಪ್ರಾಪರ್ಟೀಸ್ ಅದಾವು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ನಾರ್ಮಲೈಸೇಷನ್ ವಿತ್ 1NF, 2NF ಅಂಡ್ 3NF. ಈ ರೀತಿ ಏನಾದ್ರು ಕೇಳಿದ್ರೆ ಶೋರ್ 10 ಮಾರ್ಕ್ಸ್ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಆಸಿಡ್ ಪ್ರಾಪರ್ಟೀಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಗೆ ಆಸಿಡ್ ಪ್ರಾಪರ್ಟೀಸ್ ಬಗ್ಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಅಪ್ಡೇಟ್ ಅನೋಮಲೈಸ್ ಇನ್ ರಿಲೇಶನಲ್ ಡೇಟಾಬೇಸ್ ಡಿಸೈನ್. ಸೊ ಇಲ್ಲಿ ರಿಪೀಟ್ ಆಯ್ತು, ಇಲ್ಲಿ ರಿಪೀಟ್ ಆಯ್ತು. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ದಲ್ಲಿ ಏನಾಯ್ತು, ತುಂಬಾನೇ ರಿಪೀಟ್ ಆದಂತಹ ಕ್ವಶನ್. ಎಕ್ಸ್ಪ್ಲೇನ್ ಟ್ರಾನ್ಸಾಕ್ಷನ್ ಸ್ಟೇಟ್ ವಿತ್ ಡೈಗ್ರಾಮ್. ಸೊ ಎಕ್ಸ್ಪ್ಲೇನ್ ಟ್ರಾನ್ಸಾಕ್ಷನ್ ಸ್ಟೇಟ್ ವಿತ್ ಡೈಗ್ರಾಮ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ BCNF. ಸೊ BCNF ಅಂದ್ರೇನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ದೀಸ್ ಆರ್ ಸಮ್ ಬೇಸಿಕ್ ಇಂಪಾರ್ಟೆಂಟ್ ಕ್ವಶನ್ ಆಸ್ಕ್ಡ್ ಇನ್ ಡೇಟಾ ನಾರ್ಮಲೈಸೇಷನ್ ಕಾನ್ಸೆಪ್ಟ್. ಸೊ ಡೇಟಾ ನಾರ್ಮಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇವು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.